ಆರೋಪಿಗಳ ಬಂಧನಕ್ಕೆ ಹಲ್ಲೆಗೊಳಗಾದ ಮಹಿಳೆ ಸಂತಸ ವ್ಯಕ್ತಪಡಿಸಿ, ಪ್ರಕರಣದಲ್ಲಿ ಪೊಲೀಸರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು, ಈಗ ಆರೋಪಿಗಳನ್ನು ಜೈಲಿಗೆ ಕಳಿಸಿದ್ದಾರೆ, ತುಂಬ ಸಂತೋಷ ಆಯಿತು, ಆರೋಪಿಗಳಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಯನ್ನು ಕೊಡಿಸಬೇಕು, ಬೇರೆ ಯಾವ ಹೆಣ್ಮಗಳಿಗೂ ನನ್ನ ಪರಿಸ್ಥಿತಿ ಬರಬಾರ್ದು ಅಂತ ಪೊಲೀಸರಿಗೆ ಧನ್ಯವಾದ ಹೇಳಿದ್ದಾರೆ ಆ ಮಹಿಳೆ. ಸಿಕ್ಕಿದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಇವಾಗ ಪೊಲೀಸವರು ತುಂಬ ಸಪೋರ್ಟ್ ಮಾಡಿದ್ರು, ಮೀಡಿಯಾ ಅವರು ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ನ್ಯಾಯ ಸಿಕ್ಕಿದೆ ನನಗೆ. ಇವಾಗ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜೈಲಿಗೆ ಏನು ಶಿಕ್ಷೆ ಆಗ್ಬೇಕು ಅವ್ರಿಗೆ ಜೈಲಲ್ಲಿ ಶಿಕ್ಷೆ ಕೊಡ್ಬೇಕು ಸರ್. ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೋ ಕೊಡಬೇಕು. ಅದು ಕಾನೂನು ಪ್ರಕಾರ ಏನಿದೆಯೋ ಅದು ಕೊಡಕ್ಕೆ ಹೇಳಿ ಸರ್. ಈ ರೀತಿ ಯಾವುದು ಹೆಣ್ಮಕ್ಳಿಗೆ ಈ ಥರ ನಂತರ ಆಗಿರೋ ಥರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗಬಾರ್ದು ಸರ್. ಈ ಥರ ಆ ಕ್ಷಣಕ್ಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಏನು ಅನಿಸ್ತು ನಿಮಗೆ? ನನಗೆ ಭಯ ಅನಿಸುತ್ತೆ ಸರ್, ತುಂಬ ಭಯ ಆಯಿತು. ಮತ್ತು ನಾನು ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲಿ ನನಗೆ ಮೂಗೆ ಹೊಡೆದ್ಬಿಟ್ನಲ್ಲ, ಅದು ಮೈಂಡು ಒಂಥರ ಆಗಿಬಿಡ್ತು. ನನಗೆ ಏನು ಮಾಡಬೇಕು ಅಂತಲೂ ನನಗೆ ಅರ್ಥ ಆಗ್ತಾ ಇದ್ದಿಲ್ಲ. ಆವಾಗ ಪಬ್ಲಿಕ್ ಬಂದು ಸಪೋರ್ಟ್ ಮಾಡ್ತು ನನಗೆ. ಏನು ಬೆದರಿಕೆ ಯಾರೂ ಮಾಡಿಲ್ಲ. ಪೊಲೀಸವ್ರು ಬಂದರು, ಮನೆ ಹತ್ರ ನೈಟೆಲ್ಲ ಇದ್ದರು ಸರ್, ತುಂಬ ಸೆಕ್ಯೂರಿಟಿ ಆಗಿದ್ದರು, ತುಂಬ ಕೇರ್ ಮಾಡಿದ್ರು. ಪೊಲೀಸವ್ರು ಕೂಡ ಮನೆ ಹತ್ರನೇ ಇದ್ದರು, ಇಬ್ಬರು ಪೊಲೀಸವ್ರು ಇದ್ದರು ಮನೆ ಹತ್ರನೇ. ಇನ್ನೇನಿಲ್ಲ, ಭಯ ಏನೂ ಇದ್ದಿಲ್ಲ ನನಗೆ. ಪೊಲೀಸ್ ಮೇಲೆ ನಂಬಿಕೆ ಇದೆ, ನ್ಯಾಯ ಕೊಡಿಸಿದ್ದಾರೆ ಅವ್ರಿಗೂ. ಆಕೆಗೆ ಮೊದಲು ಏನು ಪ್ರೊಟೆಕ್ಷನ್ ಕೊಡಬೇಕು ಕೊಡಿ. ಯಾಕೆ ಅಂತಂದರೆ ಇವೆಲ್ಲ ಗಾಂಜಾ ಗಿರಾಕಿಗಳಿದಾವಲ್ಲ, ಇವೆಲ್ಲ 1, 2, 3 ಪೀಸ್ಗಳಿರಲ್ಲ, ಮಾಸ್ಟರ್ ಪೀಸ್ಗಳಿವು. ಊರಿಗೆ ಅವ್ರ ಏರಿಯಾದಲ್ಲಿ 10, 15, 20 ಜನ ಇರ್ತಾರೆ. ಇನ್ಯಾವುದೋ ನಶೆನಲ್ಲಿ ಬಂದು ಆ ಹುಡುಗಿ ಮೇಲೆ ಇನ್ನೇನೋ ಒಂದು ಹಲ್ಲೆ ಮಾಡೋದು, ಈ ಥರದ ಪ್ರಕರಣ ರಿಪೀಟ್ ಆಗಬಾರ್ದು. ಆ ಥರ ಆಕೆಗೆ ಮೊದಲು ಪ್ರೊಟೆಕ್ಷನ್ ಕೊಡಿ. ಆಮೇಲೆ ಆ ಹುಡುಗಿನೂ ಧೈರ್ಯವಂತೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ.